ಮಾಡಿರೋದು ತುಂಬ ಕ್ಲೀನ್ ಆಗಬೇಕು ಇಲ್ಲಿ. ಇದಾದರೆ ಇಂಡಸ್ಟ್ರಿ ಉಳ್ಕೊಳ್ಳುತ್ತೆ. ಕಿರಿಯರು ಚಿಕ್ಕವರವರು, ನೀವು ಅವ್ರ ಹತ್ರ ಹೋಗಿ ಮೈಕ್ ಇಟ್ಕೊಂಡು ಯಾರ್ಯಾರ್ದೋ ಏನೇನೋ ಕೇಳೋದು ಹೆಂಗೆ ಸರ್ ಉತ್ತರ ಕೊಡ್ತಾರೆ? ಕೇಳೋರಿಗೆ ಕೇಳಿ, ಹೋಗಿ ಶಿವಣ್ಣನ ಕೇಳಿ, ಮುಖಂದ ಹೊಡೆದಂಗೆ ಉತ್ತರ ಕೊಡ್ತಾರೆ. ಉಪ್ಪಿ ಸರಿ ಕೇಳಿ, ರವಿ ಸರಿ ಕೇಳಿ, ಮುಖಂದ ಹೊಡೆದಂಗೆ ಉತ್ತರ ಕೊಡ್ತಾರೆ. ನೀವು ಹೋಗಿ ಯಾರೋ ಪಾಪ ಇವಾಗ ಬೆಳೀತಾರೆ ಅವ್ರಿಗೆ ಹೋಗೆಲ್ಲ ಕೇಳೋದು, ಅವ್ರ ಹೆಸರು ಎಳೆಯೋದು. ನನ್ನ ತಾಯಿ ತೀರೋಗಿದ್ದಾರೆ, ಆ ನೋವಿಂದ ಹೊರಗೆ ಬರ್ತೀವಿ. ಹೊರಗೆ ಬರೋ ಪ್ರಯತ್ನದಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಯಾರೊಬ್ಬರು ಪ್ರೀತಿಯಿಂದ 4 ಜನ ಬಂದಾಗ ಕೇಕ್ ಕಟ್ ಮಾಡಿ ನಿಂತ್ಕೊಂಡ್ರೆ ಅದಕ್ಕೊಂದು ಹೆಸರು ಕೊಟ್ಟು ಅಷ್ಟು ಬೇಗ ಮರ್ತು ಹೋಗ್ಬಿಡ್ತಾರೆ ನಮ್ಮ ನೋವಂಗಾರ ಇವ್ರಿಗೆ. ಅಥವಾ ನನ್ನ ಒಬ್ಬ ಸಹೋದ್ಯೋಗಿ ಅವರು ದರ್ಶನ್ ಕಾಲು ಎಳ್ಕೊಂಡು ದರ್ಶನ್ ಮೇಲೆ ಮಾತಾಡ್ಕೊಂಡು ನನಗೇನು ಸಿಗಬೇಕಾಗಿದೆ ಸರ್ ಹೇಳಿ? ಅವ್ರ ತೊಂದರೆಯಲ್ಲಿ ನೋವಲ್ಲಿ ಇರಬೇಕಾದ್ರೂ ಏನು ಹೇಳಿದೆ? ಅವ್ರ ಮನೇಲಿ ಒಬ್ಬ ಮಗ ಇದ್ದಾನೆ, ಬೇಡಿ ಅವೆಲ್ಲ ಮಾತಾಡಬೇಡಿ, ಅವ್ರ ಅಭಿಮಾನಿಗಳು ನೋವಲ್ಲಿದ್ದಾರೆ. ಇದೆಲ್ಲ ಹೇಳ್ಬೇಕಾದ್ರೆ ನಾನೇ ಸರ್ ಟಾಂಟ್ ಕೊಡಲಿ? ಆ್ಯಂಡ್ ಇಲ್ಲಿ ಯಾರಿಗೆ ಎದುರಬೇಕು ಸರ್? ಇಲ್ಲಿ ಯಾವ ಕಲಾವಿದ, ನಾನು ದರ್ಶನ್ ಅನ್ನೋದಲ್ಲ ಸರ್, ಯಾವ ಕಲಾವಿದರ ಅಭಿಮಾನಿಗಳನ್ನ ಕಮ್ಮಿ ಇಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ಗೌರವ ಕೊಡೋದು ಕಲಿಬೇಕು, ಪರಸ್ಪರ ಮರ್ಯಾದೆ ಇರಬೇಕು ಒಬ್ರಿಗೊಬ್ರಿಗೆ ಅಲ್ವೇ? ಚಿತ್ರರಂಗ ಬೆಳಿಬೇಕು ಅಂದರೆ ಸರ್ ಇದಿಷ್ಟು ಬೇಕಾಗುತ್ತೆ. ಯಾವುದೋ ಒಂದು ಹಿಟ್ಟಾಗಿ ರಿಲೀಫ್ ಕೊಡ್ತು ಅನ್ನೋದಂಥ ಚಿಕ್ಕ ಥಾಟ್ ಸರ್ ಇದು. ನಾನು ದೊಡ್ಡ ಲೆವೆಲಲ್ಲಿ ಮಾತಾಡ್ತಾ ಇದ್ದೀನಿ. ದೊಡ್ಡ ಲೆವೆಲಲ್ಲಿ ಬಂದುಬಿಟ್ಟು ಒಬ್ರಿಗೊಬ್ಬರು ಭಾಳ ಇದಕ್ಕೇನಾಗುತ್ತೆ, ಮಾಧ್ಯಮ ಕೂಡ ಸಪೋರ್ಟ್ ಕೊಡಬೇಕಾಗುತ್ತೆ. ಕೆಲವು ಇಲ್ದೇ ಇರೋ ಮೊನ್ನೆ ನೀವು ಸಿನಿಮಾ ರಿಲೀಸ್ 2 ದಿನ ಮೊದಲು ಉಪಿ ಅವರ ಸಿನಿಮಾ ನೋಡಿದ್ರಿ, ಉಪೇಂದ್ರ ಅವ್ರ ಸಿನಿಮಾ ನೋಡಿ ಸಪೋರ್ಟ್ ಅಡಿ ಸರ್. ಅವ್ರು ದೊಡ್ಡವರು ಸರ್. ನನಗೆ ಗೊತ್ತಿರೋ ಪ್ರಕಾರ ರವಿ ಸರ್ ಆಗಲಿ, ಅವತ್ತಿಗೆ ಶಂಕರ್ರಾಗಿದ್ದರು, ರವಿ ಸರ್ ಆಗಲಿ, ಉಪೇಂದ್ರ ಸರ್ ಆಗಲಿ, ಇವ್ರನ್ನೆಲ್ಲ ನಾವೆಲ್ಲ ಮರೆಯೋಂಗಿಲ್ಲ ಸರ್. ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಭಾಳಷ್ಟು ಅವ್ರದ್ದು ಗಿಫ್ಟ್ಸು ತುಂಬ ಇದೆ. ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಬಹಳ ದೊಡ್ಡ ಶಕ್ತಿ ಇವರೆಲ್ಲ ಆಸ್ ಟೆಕ್ನಿಷಿಯನ್ಸ್.